सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो ನಮಸ್ತೆ ಎಲ್ಲರಿಗೂ. ಬನ್ನಿ ಆಂಜನೇಯ ಏನ್ ಹೇಳ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿ ಇರಿ, ಒಂದಷ್ಟು ಮೆಂಟಲ್ ಕ್ಲಾರಿಟಿನ ತಗೊಳ್ಳಿ. ನಿಮ್ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ರಾಮ ನಿಮ್ ಜೀವನಕ್ಕೆ ಏನು ಪ್ಲಾನ್ ಮಾಡಿದ್ದಾರೆ ಅದನ್ನ ನಂಬಿ ಆ ಪ್ಲಾನ್ ಪ್ರಕಾರ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ರಾಮನ ಯೋಜನೆಗಳು ತುಂಬಾ ಇದೆ, ದೇವರ ಯೋಜನೆಗಳು ಬೇರೆ ಇದೆ. ನೀವ್ ಅನ್ಕೊಂಡಿರೋದೇ ಬೇರೆ, ನಿಮ್ ಜೀವನದಲ್ಲಿ ನಡೆಯೋದೇ ಬೇರೆ. ಸೊ ಮುಂದಿನ ದಿನಗಳಲ್ಲೂ ಅಷ್ಟೇ ಬೇರೆ ರೀತಿಲಿ ಪ್ಲಾನ್ ಅನ್ನೋದು ಇದೆ. ಡಿವೈನ್ ಪ್ಲಾನ್ ಏನಿದೆ ಅದು ಬೇರೆ ರೀತಿಲೇ ಡಿವೈನ್ ಮಾಡಿರೋದ್ರಿಂದ ಸೊ ಸದ್ಯಕ್ಕೆ ನಿಮ್ಮ ಪ್ರಾಮಾಣಿಕತೆನ, ನಿಮ್ಮ ಭಕ್ತಿನ ಭಗವಂತನಿಗೆ ತೋರಿಸಿ, ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡಿರಿ ಅನ್ನುವಂಥದ್ದು ಇದೆ. ಸೊ ಭಗವಂತನ ಮೇಲೆ ಒಂದು ನಂಬಿಕೆ ಇಟ್ಟು ಭಗವಂತ ನಿಮ್ಗೆ ಏನ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಆ ಜೀವನ, ಆ ಬದುಕನ್ನ ನಂಬಿಕೆ ಇಟ್ಕೊಂಡು ನೀವು ಮುಂದುವರಿರಿ. ನಿಮ್ಗೆ ಇದರಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆಂಜನೇಯ ನಿಮ್ಗೆ ಸಾಕಷ್ಟು ಗೊಂದಲಗಳು ಇದೆ. ಸೊ ಸಮಸ್ಯೆ ಬೆಟ್ಟದಂಗಿದೆ, ಪರಿಹಾರ ಏನು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಸೊ ಆ ಸಮಸ್ಯೆಯಿಂದ ಹೊರಬರುವಂತ ಮಾರ್ಗನ ತೋರಿಸ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಆಂಜನೇಯನ ಮಂತ್ರ ಜಪ ಅಥವಾ ಶ್ರೀರಾಮ ಜಪ ಅಥವಾ ಹನುಮಾನ್ ಚಾಲೀಸ ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಂತ್ರ ಜಪ ಇರಬಹುದು ಅಥವಾ ತಂತ್ರ ಜಪ ಇರಬಹುದು ಅಥವಾ ಯಂತ್ರ ಜಪ ಇರಬಹುದು, ನಿಮ್ಗೆ ಬಿಟ್ಟಂತ ವಿಚಾರ ಯಾವ ತರ ಮಾಡ್ತೀರಾ ಅಂತ ಇದನ್ನ ಮಾಡ್ತಾ ಮುಂದುವರಿರಿ. ಸೊ ಇದರಿಂದ ನಿಮ್ಮ ಎನರ್ಜಿ ಎಕ್ಸ್ಪೆಂಡ್ ಆಗುತ್ತೆ, ಮತ್ತೆ ನೀವು ಕ್ಲಾರಿಟಿಗೆ ಬರ್ತೀರಾ. ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಎಲ್ಲಿ ಶುರು ಮಾಡ್ಬೇಕು, ಯಾವ್ದು ದಾರಿ, ಯಾವ್ದು ದಿಕ್ಕು, ಯಾವ್ದು ಪರಿಹಾರ, ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಸದ್ಯಕ್ಕೆ ಒಂದ್ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ, ಅದನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಕ್ಲಾರಿಟಿನೇ ಇಲ್ಲ, ಫುಲ್ ಕವರ್ ಆಗಿರೋ ಹಾಗೆ, ಬ್ಲಾಕ್ ಆಗಿರೋ ಹಾಗೆ ಅನ್ನಿಸ್ತಾ ಇದೆ. ಬ್ಲಾಕೇಜ್ ಓಪನ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಸೊ ಸಮಸ್ಯೆ ಚಿಕ್ಕದಾಗಿದೆ, ಪ್ರಪಂಚ ದೊಡ್ಡದಾಗಿದೆ ಅಂತ ನಿಮ್ಗೆ ಆಮೇಲೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಸಾಕಷ್ಟು ವಿಶೇಷವಾದಂತ ಒಂದು ನ್ಯೂ ಬಿಗಿನಿಂಗ್ ನಿಮ್ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಸೊ ರೆಡಿ ಮಾಡಿದ್ದಾರೆ. ಸೊ ಮುಂದುವರಿರಿ ಅನ್ನುವಂಥದ್ದು ಇದೆ. ನಂಬಿಕೆ ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಬೇಡ್ದಿರೋ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬನ್ನಿ. ಇಂಥ ಬೇಡ್ದಿರೋ ಅಟ್ಯಾಚ್ಮೆಂಟ್ ಗಳಿಂದಾನೇ ನಿಮ್ಗೆ ಸಮಸ್ಯೆ ಆಗ್ತಾ ಇರೋದು. ನಿಜವಾದ ಜ್ಞಾನನ ಸಂಪಾದನೆ ಮಾಡ್ಕೊಳ್ಳಿ. ಸುಳ್ಳು ಮಾಹಿತಿಗಳನ್ನ ಅಥವಾ ಸುಳ್ಳು ಜ್ಞಾನನ ಅಥವಾ ಅನುಕೂಲಕ್ಕೆ ಆಗದೆ ಇರುವಂಥದ್ದು ಅಥವಾ ಲೈಕ್ ಹೇಗೆ ಹೇಳೋದು, ಪರಮಾರ್ಥನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಸಾರಿ, ಪರಮಾರ್ಥನ ತಿಳ್ಕೊಳ್ಳಿ. ಸೊ ನಿಜವಾದ ಜ್ಞಾನ ಸಂಪತ್ತನ್ನ ಪಡ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೈಯಲ್ಲಿ ಒಂದು ಕಲ್ಲೋ ಕೋಲೋ ಇದ್ರೆ ಸೊ ಯಾರು ಹತ್ರ ಬರಲ್ಲ, ಒಮ್ಮೆ ಯೋಚನೆ ಮಾಡ್ತಾರೆ. ಆ ತರ ನೀವು ಪವರ್ಫುಲ್ ಆಗಿ ಇರಿ. ಜೊತೆಗೆ ನಿಮ್ಮದೇ ಆದಂತ ಒಂದು ರೀತಿಲಿ ಪ್ರೊಟೆಕ್ಷನ್, ಮತ್ತೆ ಶತ್ರುಗಳು ಅಂತ ಹೇಳೋದಲ್ಲ, ಸೊ ದಾರಿ ಹೋಗರು ಕೂಡ ಕೆಲವೊಮ್ಮೆ ತೊಂದರೆ ಮಾಡಿ ಹೋಗ್ತಾರೆ ಅನಾಮಿಕರು. ಆ ತರ ಯಾರು ಮಾಡ್ದಿರೋ ಹಾಗೆ ಸೊ ನಿಮ್ಮ ಒಂದು ಶಕ್ತಿ ಆಯುಧ ನಿಮ್ ಜೊತೆ ಯಾವಾಗ್ಲೂ ಇರ್ಲಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಸೊ ಚೇಂಜ್ ಬರ್ತಿದೆ, ಬಿರುಗಾಳಿಯ ಹಾಗೆ ನಿಮ್ ಜೀವನದಲ್ಲಿ ಸಮಸ್ಯೆನೂ ಬರ್ತಿದೆ, ಪರಿಹಾರನೂ ಬರ್ತಿದೆ. ಸೊ ಎಲ್ಲದಕ್ಕೂ ರೆಡಿಯಾಗಿ ನಿಲ್ಲಿ. ಆದ್ರೆ ಒಂದು ಕ್ಲಾರಿಟಿ ತಗೊಂಡು ಶುರು ಮಾಡಿ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ನ್ಯೂ ಬ್ಲೆಸ್ಸಿಂಗ್ಸ್, ನ್ಯೂ ಬಿಗಿನಿಂಗ್ ನಿಮ್ ಲೈಫ್ ಅಲ್ಲಿ ಇದೆ. ಸೊ ನಿಮ್ಮ ಮಾನಸಿಕ ಶಾಂತತೆನ ಹೀಗೆ ಕಾಯ್ದಿರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೂಲ್ ಆಗಿ ಮೇಂಟೈನ್ ಮಾಡಿ ಅಥವಾ ಕೂಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಪೀಸ್ ಕಳ್ಕೊಳ್ಬೇಡಿ. ಜೊತೆಗೆ ಕೃತಜ್ಞತೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಕೃತಜ್ಞತೆಯಿಂದಷ್ಟೇ ನಿಮ್ ಜೀವನದಲ್ಲಿ ಏನಾದ್ರೂ ಬದಲಾವಣೆನ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಡೆನ್ಸ್ ಸಿಗುವಂತ ಸಾಧ್ಯತೆ ಇದೆ. ಈ ಗೈಡೆನ್ಸ್ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಯಾರು ನಿಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ಹೇಗೆ ಕೊಡ್ತಾರೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ರೀತಿಲಿ ನಿಮ್ಗೆ ಗೈಡೆನ್ಸ್ ಅನ್ನೋದು ಬರುವಂತ ಸಾಧ್ಯತೆ ಇದೆ. ಸೊ ಸರಿಯಾದ ರೀತಿಲಿ ನಿಮ್ಗೆ ಸಿಗುವಂತ ಮಾಹಿತಿನ ಅಥವಾ ಮಾರ್ಗದರ್ಶನನ ಸರಿಯಾದ ರೀತಿಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಓಕೆ, ಸೊ ಯಾಕೆ ಅಂತ ಪ್ರಶ್ನೆ ಕೇಳ್ತಿದ್ರೆ, ಯಾಕೆ ಅನ್ನುವಂಥ ಪ್ರಶ್ನೆಗೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸತ್ಯನ ಅಷ್ಟೇ ಮಾತಾಡಿ,
ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಸತ್ಯನಷ್ಟೇ ಮಾತಾಡಬೇಕು ನೀವು, ಬೇರೆ ಸುಳ್ಳನ್ನೆಲ್ಲ ಮಾತಾಡಬೇಡಿ ಅನ್ನುವಂಥದ್ದು ಇದೆ. ಏನಾದರೂ ಸಹಾಯ ಮಾಡೋದಿದ್ರೆ ಯಾರಿಗಾದ್ರೂ ಮನಸ್ಫೂರ್ತಿಯಾಗಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲ ಸಾಧ್ಯತೆಗಳು ಇದೆ. ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೊಡೋದ್ರಲ್ಲಿ ಇರುವಂತ ಸುಖ ಪಡ್ಕೊಳ್ಳೋದ್ರಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಇನ್ನೊಬ್ಬರಿಗೆ ನಿಸ್ವಾರ್ಥವಾಗಿ ಕೊಟ್ಟಂತ ಜ್ಞಾನ ಇವತ್ತು ಕೈ ಹಿಡಿಯುತ್ತೆ, ಕೈ ಹಿಡಿತಾ ಇದೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಗೋಲ್ ಕಡೆ ಗಮನನ ಕೊಡಿ, ಎಲ್ಲಾನು ಅಳವಡಿಸ್ಕೊಂಡು ಮುಂದುವರಿರಿ, ಬುದ್ಧಿವಂತರಾಗಿ ಇರಿ ಅನ್ನುವಂಥದ್ದು ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, 3 ಬೇಕಾದ್ರೂ ನೋಡಿ. ಸೊ ಇಂಪ್ರೂವ್ ಯುವರ್ ಫೋಕಸ್ ಅಂತ ಇದೆ. ಕೆಲ್ಸದ ಕಡೆ ಗಮನನ ಕೊಡಿ, ಶತಾಯಗತಾಯ ಹಿಡಿದಿರುವಂತ ಕೆಲಸನ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಸೊ ಏನೇ ಆದ್ರೂ ಸೋಲೊಪ್ಕೊಂಬೇಡಿ, ನಿಮ್ ಕೈಲಾಗತ್ತೆ, ಭಯ ಅನ್ನೋದು ಬೇಡ. ಎಕ್ಸ್ಟ್ರಾರ್ಡನರಿಯಾಗಿ ಈ ಕೆಲ್ಸಕ್ಕೆ ಅಂತಾನೆ ಭಗವಂತ ನಿಮ್ಮನ್ನ ಸೃಷ್ಟಿ ಮಾಡಿದಾನೆ ಅಂತ ಅನ್ಕೊಂಡು ಶುರು ಮಾಡಿ. ಈ ಕೆಲ್ಸನೇ ನಿಮ್ ಕೈ ಹಿಡಿದು ನಿಮ್ಮನ್ನ ಹೆಸರು ಗೌರವ ಅಜರಾಮರ ಎಲ್ಲ ಮಾಡುತ್ತೆ ಅನ್ನುವಂಥದ್ದು ಇದೆ. ಮೆಂಟಲ್ ಕ್ಲಾರಿಟಿ ತಗೊಂಡು ನಿಮ್ಮ ಗೋಲ್ನ ಅಚೀವ್ ಮಾಡಿ ಫೋಕಸ್ ಇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಗೋಲ್ ಏನೇನಿದೆ ಅದನ್ನೆಲ್ಲ ಬರೆದ್ಬಿಟ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಪಾಸಿಟಿವ್ ಎನರ್ಜಿ ಇದೆ. ಪಾಸಿಟಿವ್ ಎನರ್ಜಿಯಿಂದ ಥಿಂಕ್ ಮಾಡಿ, ಸಾಕಷ್ಟು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇನ್ ಮುಂದಕ್ಕೆ. ಈ ಹಿಂದೆನೂ ಆಗಿರ್ಬೋದು, ಇನ್ ಮುಂದಕ್ಕೂ ಕೂಡ ಆಗತ್ತೆ. ಜೊತೆಗೆ ಆಂಜನೇಯನ ಆಶೀರ್ವಾದದ ಎನರ್ಜಿ ನಿಮ್ಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚು ಹೆಚ್ಚು ಏನೋ ಸಮಥಿಂಗ್ ಏನೋ ಅಟ್ರಾಕ್ಟ್ ಮಾಡ್ತೀರಾ ಆಂಜನೇಯನ ಪಾಸಿಟಿವ್ ಎನರ್ಜಿನ ಅನ್ನುವಂಥದ್ದು ಇದೆ. ಆಂಜನೇಯನ ದರ್ಶನ ಆಗಿದೆ ಯಾರಿಗೋ ಇಲ್ಲಿ. ಆಂಜನೇಯ ಎಲ್ಲ ನೋಡಿದ್ದಾರೆ. ನೀವು ಕೂಗಿದಾಗ ಆಂಜನೇಯ ತಿರುಗ್ ನೋಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬಿಡ್ದಿರ 21 ದಿನದಿಂದ 40 ದಿವಸದವರೆಗೂ ಆಂಜನೇಯನ ದೇವಸ್ಥಾನದ ಭೇಟಿ ಮಾಡಿ ಬನ್ನಿ, ಆಂಜನೇಯನ ದರ್ಶನ ಮಾಡ್ಕೊಂಡು ಬನ್ನಿ. ಕಂಟಿನ್ಯೂಸ್ ಆಗಿ ಒಂದಿನೂ ಮಿಸ್ ಮಾಡ್ದಿರಾ ಹೋಗ್ಬಿಟ್ಟು ಬನ್ನಿ. ಸೊ ಈವನ್ ನೀವೇನಾದ್ರೂ ಗರ್ಲ್ಸ್ ಆಗಿದ್ರೆ, ಪೀರಿಯಡ್ ಏನಾದ್ರು ಸಮಸ್ಯೆ ಇದೆ ಅಂತ ಅನ್ಸಿದ್ರೆ ತಲೆಗೆಡ್ಸ್ಕೊಳ್ಬೇಡಿ, ಹೊರಗಡೆಯಿಂದ ನಿಂತ್ಕೊಂಡು ಆಂಜನೇಯನ ಕೈ ಮುಗಿಬಿಟ್ಟು ಬನ್ನಿ. ಸೊ ಜೆಂಟ್ಸ್ ಆಗಿದ್ರೆ ಸೊ ಡೆಫಿನೆಟ್ಲಿ 21 ಡೇಸ್ ಅಥವಾ 40 ಡೇಸ್, ನಂಗನ್ಸೋ ಪ್ರಕಾರ 48 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಹೋದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಸೊ ಏನೋ ಒಂದು ಹೂವು ಆಗತ್ತೆ, ನಿಮ್ ಪ್ರಶ್ನೆಗೆ ಹೂವು ಆಗತ್ತೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ಮತ್ತೆ ನೀವೇನೋ ಒಂದು ಕಲಿಬೇಕು ಅಂತ ಅನ್ಕೊಂಡಿದ್ದೀರಾ, ಅದಕ್ಕೂ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಯಾರು ನಿಮ್ಗೆ ಲಿಮಿಟ್ ಹಾಕಿದ್ದು, ನಿಮ್ ಕೈಲಿ ಇಷ್ಟೇ ಆಗೋದು, ಇಷ್ಟೇ ಮಾಡಕ್ಕಾಗೋದು, ಇಷ್ಟೇ ನನ್ನ ಕೈಲಾಗೋದು, ಇದ್ರ ಮೇಲೆ ಆಗೋದಿಲ್ಲ, ಇದಕ್ಕಿಂತ ಹೆಚ್ಚು ಪ್ರಯತ್ನ ಪಟ್ರು ವಿಫಲ. ಸೊ ಈ ಥರದೆಲ್ಲ ಲಿಮಿಟೇಷನ್ ಇಂದ ಹೊರಗೆ ಬನ್ನಿ. ಎಲ್ಲಾ ರೀತಿಲೂ ನೀವು ಕೇಪಬಲ್ ಇದ್ದೀರಾ. ಸಾಕಷ್ಟು ನೀವೇ ಅನ್ಕೊಂಡಿರುವಂತ ನಂಬಿಕೆನ ನೀವೇ ಸುಳ್ಳು ಮಾಡ್ತೀರಾ, ನಿಮ್ಮದೇ ರೂಲ್ಸ್ ನ ನೀವು ಬ್ರೇಕ್ ಮಾಡ್ತೀರಾ, ನಿಮ್ಮದೇ ದಾಖಲೆನ ನೀವು ಇನ್ನೊಂದು ಹೊಸ ದಾಖಲೆಯಿಂದ ಮುರಿದು ಹಾಕ್ತೀರಾ, ಆ ಥರ. ಸೊ ಅಚೀವಿಂಗ್ ಕೇಪಬಿಲಿಟಿ ನಿಮ್ಗೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಹೆಚ್ಚಿನ ಒಂದು ಏಳಿಗೆನ ಅಥವಾ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಜಸ್ಟ್ ಪ್ರಯತ್ನ ಪಡ್ತಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಆಂಜನೇಯನ ಚಿತ್ರಪಟ ಅಥವಾ ಫೋಟೋ ಮುಂದೆ ಕುತ್ಕೊಂಡು ಜಪಾನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ. ಇದಿಷ್ಟು ಆಂಜನೇಯ ನಿಮ್ಗೆ ಕೊಟ್ಟಂತ ಮಾರ್ಗದರ್ಶನ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ತಮಸ್ಮಿನ್ ಕಾರ್ಯ ನಿರ್ಯೋಗ್ಯ ಪ್ರಮಾಣಂ ಹರಿಸತ್ತಮ, ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋ ಭವ. ಆಂಜನೇಯ ಪ್ರಯತ್ನ ಪಟ್ರೆ ಯಾವ ಕಾರ್ಯನೂ ಅಸಾಧ್ಯ ಇಲ್ಲ, ಎಲ್ಲವೂ ಕೂಡ ಆಗತ್ತೆ. ಸೊ ನಾನು ಬೆಳಿಗ್ಗೆ ಒಂದು ಯೋಗಿಜಿಯವರ ಮಾತನ್ನ ಡೈಲಾಗ್ ಬರ್ದಿದ್ರು, ಅದನ್ನ ಓದಿದೆ. ಅದು ಓದಿದಾಗ ನಂಗೆ ಇದೇ ಜ್ಞಾಪನ ಬಂತು. ಸೊ ನಾನು ಮಹಾತ್ಮ ಗಾಂಧಿಯ 3 ಕೋತಿಗಳಲ್ಲ, ಕಣ್ಮುಚ್ಕೊಂಡು ಕಾಣಿಸಿದ್ರು ಕಾಣಿಸ್ದೇ ಇರೋ ಹಾಗೆ, ಕೇಳಿಸಿದ್ರು ಕೇಳಿಸ್ದೇ ಇರೋ ಹಾಗೆ ಇರೋದಕ್ಕೆ. ಸೊ ನಾನು ಶ್ರೀರಾಮನ ಭಕ್ತ, ಆಂಜನೇಯನ ಕೋತಿಯ ಹಾಗೆ. ಸೊ ಲಂಕಾ ಸುಡೋದು ಗೊತ್ತು ನನಗೆ, ಲಂಕೆಗೆ ಹಾರೋದು ಗೊತ್ತು, ಈ ತರ ಎಲ್ಲಾನು ದಹನ ಮಾಡ್ಬಿಡ್ತೀನಿ ಅನ್ನುವಂಥ ರೀತಿಲಿ
ಲೈಕ್ ಯಾಕೆ ಅಂದ್ರೆ ಇಲ್ಲಿ ಆಂಜನೇಯ ಹೇಳ್ತಾ ಇರೋದು ಇಷ್ಟೇ, ನಿಮ್ ಕೇಪಬಿಲಿಟಿ ನೀವ್ ಅನ್ಕೊಂಡಿದ್ ಮೀರಿದಿದೆ. ಭಗವಂತ ನಿಮ್ ಕೈಲಿ ಏನೋ ದೊಡ್ಡ ಸಾಧನೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ನೀವು ಸಣ್ಣದಕ್ಕೇನೆ ಹೆದರ್ಕೊಂಡ್ ಕೂತಿದ್ದೀರಾ. ರಾಮನ ಬಂಟ ಇರ್ಬೇಕಾದ್ರೆ ನಿಮ್ಗೆ ಇನ್ಯಾರ್ ಬೇಕು, ನೆಂಟ ಅಲ್ವಾ? ಹಾಗಾಗಿ ಜೀವನದಲ್ಲಿ ಯಶಸ್ಸು ಸಿಗುತ್ತೆ, ಯೋಚನೆ ಮಾಡಬೇಡಿ. ಸತ್ಯದ ದಾರಿಲಿ ನಡೀರಿ, ಮಿಕ್ಕಿದೆಲ್ಲ ಆಂಜನೇಯ ನಿಮ್ಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ವಿಶೇಷವಾದಂಥ ರಹಸ್ಯ ಪತ್ರಗಳು ಆಂಜನೇಯನಿಗೆ ಸಿಕ್ಕಿದೆ. ಅದನ್ನ ನೋಡ್ಕೊಂಡು ಎಲ್ಲೋ ಕಳೆದು ಹೋಗಿದ್ದಾರೆ, ಮಗ್ನರಾಗಿದ್ದಾರೆ, ಒಂದ್ ರೀತಿ ಬೇಜಾರಲ್ಲಿ, ದುಃಖದಲ್ಲಿ. ಆಗಿನ ಕಾಲಕ್ಕೆ ಆಂಜನೇಯ ಹೋಗಿ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಆಂಜನೇಯನ ಎನರ್ಜಿನೇ ನನ್ಗೆ ಫೀಲ್ ಆಗ್ತಿದೆ, ಎಲ್ಲೋ ಕಾಡಲ್ಲಿ ಕುತ್ಕೊಂಡು ಆಂಜನೇಯ ದುಃಖ ಪಡ್ತಿದ್ದಾರೆ ಏನು ನೋಡ್ಕೊಂಡು ಅಂತ. ಆಂಜನೇಯನ ಕೃಪಾಶೀರ್ವಾದ ನಮ್ಮೆಲ್ರಿಗೂ ಬೇಕು. ಹಾಗಾಗಿ ಆಂಜನೇಯನ ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡೋಣ. ಆಂಜನೇಯ ಮತ್ತೊಮ್ಮೆ ಆ ಒಂದು ಎಮೋಷನಲ್ ಬ್ಯಾಗೇಜ್ ಇಂದ ಹೊರಗೆ ಬಂದು ನಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ.